ಥಿಯೇಟರ್, ಮಾಲ್, ಮಾರ್ಕೆಟ್, ಮನೆ ಎಲ್ಲೇ ಹೋಗಲಿ ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ ಸ್ವೀಟ್ ಕಾರ್ನ್. ಸೊ ಇವತ್ತು ನಾವು ಮಳೆಗಾಲಕ್ಕೆ ಮನೆಯಲ್ಲೇ 4 ಫ್ಲೇವರ್ ಸ್ವೀಟ್ ಕಾರ್ನ ನೋಡೋಣ. ಕ್ಲಾಸಿಕ್ ಬಟರ್ ಕಾರ್ನ್, ಮಸಾಲಾ ಸ್ವೀಟ್ ಕಾರ್ನ್, ಚೀಸ್ ಸ್ವೀಟ್ ಕಾರ್ನ್ ಮತ್ತು ಸ್ವೀಟ್ ಕಾರ್ನ್ ಚಾಟ್. ಮೊದಲಿಗೆ ಸ್ವೀಟ್ ಕಾರ್ನ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಫ್ರೋಝನ್ ಸ್ವೀಟ್ ಕಾರ್ನಿಂದ ಯೂಶ್ವಲಿ ಸ್ವೀಟ್ ಕಾರ್ನ ಮಾಡ್ತಾರೆ. ಸ್ವೀಟ್ ಕಾರ್ನ್ ಚಾಟ್ ಆಗಿರ್ಬೋದು ಅಥವಾ ಬಟರ್ ಸಾಲ್ಟ್ ಆಗಿರ್ಬೋದು. ಬಟ್ ಈ ಸ್ವೀಟ್ ಕಾರ್ನ ಯೂಸ್ ಮಾಡಿ ಮಾಡೋದ್ರಿಂದ ಟೇಸ್ಟಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ, ಚೆನ್ನಾಗೇ ಬರುತ್ತೆ. ಇವಾಗ ಬಿಡಿಸಿಟ್ಕೊಂಡಿರುವಂಥ ಸ್ವೀಟ್ ಕಾರ್ನ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ಬಿಡ್ತೀನಿ. ಪಾತ್ರೆಯಲ್ಲಿ ಕೂಡ ನೀವು ಬೇಯಿಸ್ಕೊಳ್ಬೋದು. ಹಾಗೆ ಫ್ರೋಝನ್ ಸ್ವೀಟ್ ಕಾರ್ನ ತೊಗೊಂಡ್ರೆ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಸಿಮ್ ಫ್ಲೇಮಲ್ಲಿ ಒಂದು ವಿಸಲ್ನ ತೊಗೊಂಡ್ಬಿಡ್ತೀನಿ. ಸ್ವೀಟ್ ಕಾರ್ನ ಬೇಯಿಸುವಾಗ ನಾವು ಉಪ್ಪನ್ನು ಹಾಕೊಳ್ಳೋದ್ರಿಂದ ಸ್ವೀಟ್ ಕಾರ್ನ್ ರೆಡಿ ಆದಮೇಲೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ. ಸೊ ಒಂದು ವಿಸಿಲ್ ಆಗಿದೆ. ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ವೀಟ್ ಕಾರ್ನ ನೋಡ್ತಾ ಇದ್ದಂಗೆ ಅದರ ಒಂದು ಘಮ ನಮಗೆ ಗೊತ್ತಾಗುತ್ತೆ, ಫೀಲ್ ಆಗಿಬಿಡುತ್ತೆ. ಸೊ ನೋಡಿ ಚೆನ್ನಾಗಿ ಬೆಂದಿದೆ, ತುಂಬ ಬಿಸಿ ಇದೆ, ಪ್ರೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾನು ಸ್ವೀಟ್ ಕಾರ್ನ ಕುಕ್ಕರಲ್ಲೇ ಇಟ್ಟು ಮುಚ್ಚಳ ಮುಚ್ಚಿದ್ದೀನಿ. ಸೊ ತಣ್ಣಗಾಗೋದು ಬೇಡ, ಬಿಸಿ ಬಿಸಿ ಆಗಿದ್ರೆ ಸ್ವೀಟ್ ಕಾರ್ನ್ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಹಾಗಾಗಿ ಮೊದಲಿಗೆ ನಾನು ಒಂದು ಬೌಲ್ಗೆ ಒಂದು 2 ಚಿಕ್ಕ ಬೌಲ್ನಷ್ಟು ಸ್ವೀಟ್ ಕಾರ್ನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಇದ್ದರೆ ಬಟರ್ ಕೂಡ ಬೇಗ ಮೆಲ್ಟ್ ಆಗಿಬಿಡುತ್ತೆ. 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಪಿಂಚ್ ಆಫ್ ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ನಾವು ಬೇಯಿಸೋವಾಗ ಸಾಲ್ಟ್ನ ಹಾಕಿರ್ತೀವಿ. ಸೊ ಮೇಲೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿದರೆ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕ್ಲಾಸಿಕ್ ಬಟರ್ ಸಾಲ್ಟ್ ಸ್ವೀಟ್ ಕಾರ್ನ್ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸ್ವೀಟ್ ಕಾರ್ನ್ ತಿನ್ನೋಕ್ಕೆ, ತುಂಬ ಸ್ಪೈಸಿ ಆಗಿರಲ್ಲ. ಸೊ ಕ್ಲಾಸಿಕ್ ಬಟರ್ ಕಾರ್ನ್ ಈಸ್ ರೆಡಿ. ನೆಕ್ಸ್ಟ್ ಬಂದುಬಿಟ್ಟು ಮಸಾಲಾ ಕಾರ್ನ್. ಚಟ್ಪಟ ಇಷ್ಟಪಡೋರಿಗೆ ಸೂಪರ್ ಆಗಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ ಕಾರ್ನ ಹಾಕ್ಕೊಂಡ್ಬಿಡ್ತೀನಿ, 1 ಬೌಲ್ನಷ್ಟು. ಇದಕ್ಕೆ 1 ಟೀ ಸ್ಪೂನಷ್ಟು ಬಟರ್ನ ಹಾಕ್ಕೊಂಡ್ಬಿಡೋಣ. ಹಾಗೆ 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು. ಎಷ್ಟು ಚಟ್ಪಟ ಆಗಿದೆ ಅಲ್ವಾ? ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಟ್ಪಟ ಮಸಾಲ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ. ಈ ರೀತಿ ಪೇಪರ್ ಗ್ಲಾಸಲ್ಲೇ ಯೂಶ್ವಲಿ ಸರ್ವ್ ಮಾಡೋದಲ್ವಾ ಅಂಗಡಿಲೆಲ್ಲ. ಸೊ ಹಾಗಾಗಿ ಇವತ್ತು ನಾನು ಕೂಡ ಪೇಪರ್ ಗ್ಲಾಸಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಚೀಸ್ ಸ್ವೀಟ್ ಕಾರ್ನ್. 1 ಬೌಲ್ನಷ್ಟು ಸ್ವೀಟ್ ಕಾರ್ನ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ 1 ಟೀ ಸ್ಪೂನ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚೀಸ್ನ ಈ ರೀತಿ ತುರ್ಕೊಂಡ್ಬಿಡ್ತೀನಿ. ಮೊಸರೆಲ್ಲ ಚೀಸ್ನ ಹಾಕ್ಕೊಳ್ಬೋದು ಅಥವಾ ನಿಮ್ಗೆ ಯಾವ ಚೀಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು. ಬಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಕಡಿಮೆ ಹಾಕಬೇಕು, ಯಾಕಂದರೆ ಚೀಸಲ್ಲಿ ಕೂಡ ಸಾಲ್ಟ್ ಇರುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ಸ್ವೀಟ್ ಕಾರ್ನ್ ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಗೈಸ್. ಇವಾಗ ಇದನ್ನು ಕೂಡ ಸರ್ವ್ ಮಾಡ್ಕೊಂಡ್ಬಿಡೋಣ. ಆ್ಯಂಡ್ ಚೀಸಿ ಆಗಿರುವಂತಹ ಚೀಸ್ ಸ್ವೀಟ್ ಕಾರ್ನ್ ಕೂಡ ರೆಡಿ ಆಯಿತು. ಲಾಸ್ಟಲ್ಲಿ ನಮ್ಮ ಚಟ್ಪಟ ಸ್ವೀಟ್ ಕಾರ್ನ್ ಚಾಟ್. ಯಾರ್ಯಾರಿಗೆ ಈರುಳ್ಳಿ ಟೊಮೆಟೊನೆಲ್ಲ ಹಾಕೊಂಡು ತಿನ್ನೋಕೆ ಇಷ್ಟ ಆಗುತ್ತಲ್ಲ ಅವರಿಗೆ ಬೆಸ್ಟ್ ಇದು. ಸ್ವೀಟ್ ಕಾರ್ನ್ಗೆ 1 ಟೀ ಸ್ಪೂನಷ್ಟು ಬಟರ್ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. 1/2 ಟೀ ಸ್ಪೂನ್ ಚಾಟ್ ಮಸಾಲ, 1/4 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು ಪಿಂಚ್ ಆಫ್ ಸಾಲ್ಟ್, ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಟ್ಪಟ ಆಗಿರುವಂಥ ಸ್ವೀಟ್ ಕಾರ್ನ್ ಚಾಟ್ ಕೂಡ
ರೆಡಿ ಆಗಿಬಿಡತ್ತೆ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ ಇಷ್ಟನೋ ಅದನ್ನು ಮಾಡ್ಕೊತೀನಿ. ಹಾಗೆ ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಕ್ಲಾಸಿಕ್ ಬಟರ್ ಸಾಲ್ಟ್ನ ರೆಡಿ ಮಾಡಿದ್ವಿ, ಅದು. ಎರಡನೇದು ಮಸಾಲ ಸ್ವೀಟ್ ಕಾರ್ನ್. ಮೂರನೇದು ಚೀಸಿ ಆಗಿರುವಂತಹ ಚೀಸ್ ಕಾರ್ನ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಮಸಾಲ ಸ್ವೀಟ್ ಕಾರ್ನ್ ಚಾಟ್ ಅಥವಾ ಸ್ವೀಟ್ ಕಾರ್ನ್ ಚಾಟ್. ಮೇಲೆ ಸ್ವಲ್ಪ ಚಾಟ್ ಸೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೊಂಡು ಬಿಡ್ತೀನಿ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.